ಈ ಟೈಮಿನೊಳಗೆ ನನ್ನ ಅಪ್ಪ ಏನು ಮಾಡತ್ತಿರ್ಬೋದು, ನನ್ನ ಅವ್ವ ಏನು ಮಾಡತ್ತಾಳ ಅನ್ನೋದನ್ನ ಒಂದು ಸತಿ ಸ್ಮರಿಸ್ಕೊಳ್ರಿ. 1 ಗಂಟೆ ಟೈಮು, ಬೆಳಿಗ್ಗೆ 5 ಗಂಟೆ 6 ಗಂಟೆ ತಂಡಿಯೊಳಗೆ ನಮ್ಮಪ್ಪ ಹರಕ್ ಬನೆ ಹಾಕ್ಕೊಂಡು ಹೊಲದಾಗ ಕೆಲಸ ಮಾಡಿ ಮನೆಗೆ ಬಂದ ಕೈಕಾಲ ತೊಳ್ಕೊಂಡ ಏನಾರ ಉಣಬೇಕು ಅಂತ ಹೇಳಿ ಕಾಯ್ಕೋತ ಕಟ್ಟಿ ಮೇಲೆ ಕೂತಾನ. ಅವಳ ಜೊತೆನೇ ಎದ್ದ ನನ್ನವ್ವ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನೂ ಕಬರಿಲ್ಲದ ಕೆಲಸ ಮಾಡ್ಕೊಂತ ದುಡ್ಕೊಂತನ ಅದಾಳ, ದುಡ್ಯಾತಾಳ. 20-25 ವರ್ಷಗಳು ತುಂಬಿದಾವ್ ನಮಗ. ಒಂದು ದಿನಾನು ನಮಗೇನು ಕೊರತೆ ಮಾಡಲಿರ್ತಕ್ಕಂತಹ ನನ್ನ ತಂದೆ ತಾಯಿಗೆ ಜೀವನದಾಗ ನಾವು ಒಂದು ದಿವಸ ಕುತ್ಕೊಂಡು ಅವ್ರಿಗೆ ನಕ್ಕೊಂತ ಮಾತಾಡ್ಲಿಲ್ಲ. ನನಗಿಷ್ಟು ದೂರ ಓದಾಕಂತ ತಂದು ಬಿಟ್ಟು ನನ್ನ ಅವ್ವ ನನ್ನ ಅಪ್ಪ ರೊಕ್ಕ ಎಲ್ಲಿಂದ ಕಿತ್ತು ಹಾಕ್ಯಾರ ನನಗೆ ಗೊತ್ತಿಲ್ಲ. ಮನೆಗೆ ಹೋದ ನಂತರ ಅವರಿಗೆ ನಾ ಟೈಮ್ ಕೊಡೋದಿಲ್ಲ. ನನ್ನ ಕೈಯಾಗಿದ್ದ ಮೊಬೈಲಿಗೆ ನಾನು ಅವ್ರ ಮುಂದೆ ಕಣ್ಣು ತಿರ್ಕೊಂತ ಕೂತೀನಿ. ಬಾಜುಕ್ ನಮ್ಮವ್ವ ನನ್ನ ನೋಡ್ಕೊತ ಕೂತಾಳ. ಆದ್ರೆ ಆಕಿಗೆ ಒಂದಿಷ್ಟು ಹೊಳ್ಳಿ ನಕ್ಕ ಇವನ ಆರಾಮದನ್ನ ಚಿಂತೆ ಬಿಡನಿ ಅಂತ ನಾನು ಆಕಿಗೆ ಹೇಳಿಲ್ಲ. ಮೊಬೈಲ್ ಜೊತೆಗೆ ಟೈಮ್ ಕೊಟ್ಟ ನಾವು ನಮ್ಮ ಅಪ್ಪ ಬೆಳಿಗ್ಗೆ ಸಂಜಿಕನದ ಹಗಲು ರಾತ್ರಿ ದುಡ್ಯಾಕತ್ತಾನಲ್ಲ, ನಮ್ಮ ಅಪ್ಪಗೆ ನಾನು ಒಂದಿಷ್ಟು ಏನಾರ ಧೈರ್ಯದ ಮಾತಾಡಿ, ಯಪ್ಪ ಇಷ್ಟು ವಯಸ್ಸಾಗೈತಿ ನಿನಗೆ, ಇನ್ನು ಚಿಂತೆ ಬಿಡು, ನಾನು ಮೆಟ್ಟಿಗೆ ಹೆತ್ತಿ ನನ್ನ ಜೀವನ ನಾನು ನೋಡ್ಕೋತೀನಿ, ನೀ ಆರಾಮಿರಪ್ಪ, ನಿನ್ನ ಹೆಲ್ತ್ ಕಡೆ ನೀನು ಗಮನ ಕೊಡು ಅಂತ ಒಂದು ದಿವಸ ಅವನಿಗೆ ಹೇಳಿಲ್ಲ. ಪಾಪ ದುಡಿದು ಬಂದ ತಂದೆ ಖಾಲಿ ಹತ್ತಿದ ರಾಡಿ ಒರೆಸ್ಕೊಂಡು ತನ್ನ ಕಾಲ ತಾನ ಹಿಚ್ಕೊಂಡ ಅದೆಷ್ಟೋ ಸಾರಿ ತಾನ ಕಾಲು ಹೊತ್ಕೊಂತ ಮೂಲ್ಯಾಗ ಕೂತಿರ್ತಾನ. ಗಂಡ ಹೆಂಡತಿ ಇಬ್ರು ಮಾತಾಡ್ಕೋತ ಕೂತ ಟೈಮಿನೊಳಗ ಅವ್ರ ಮನೆ ಸಂಕಟ ತಮ್ಮ ಸಂಕಟ ಹೇಳಕ್ ಆಗ್ಲಾರ್ದ ಯಾರ ಮುಂದೆ ಹೇಳ್ಕೋಬೇಕು ಅಂತ ಹೇಳಿ ತಾವ್ ಮಾತಾಡ್ಕೋತ ಕೂತಾಗ ತಪ್ಪಿ ನೀವು ಹಾದ್ರಿ ಅಂತಂದ್ರ ಅವ್ರಿಬ್ಬರು ಬಾಯಿ ಬಂದಾಗ್ತಾವ. ಯಾಕಂದ್ರೆ ಮಕ್ಕಳು ಅದ್ರ ಬಗ್ಗೆ ಅರಿವು ಇಟ್ಕೊಳ್ಳಾರ್ದ ಓದ್ಲಿ ಅಂತ ಹೇಳಿ ಮುಚ್ಕೊಂಡು ಪಾಪ ಅವ್ರು ಎಲ್ಲವನ್ನ ತಮ್ಮ ಎದೆಯೊಳಗೆ ಇಟ್ಕೊಂಡಾರಲ್ಲ, ಅವ್ರಿಗೆ ನಾವು ಏನು ಕೊಟ್ಟಿವಿ? ಇವತ್ತು ನಮಗೆಲ್ಲರಿಗೂ ಬೆಚ್ಚನ ಜಾಕೆಟ, ಎಲ್ಲರಿಗೂ ಕಾಲಾಗಿ ಶೂಸ, ಇಷ್ಟೆಲ್ಲ ಖರ್ಚು ಮಾಡಿ 2,000 ರೂಪಾಯಿದ ನಮಗೆಲ್ಲ ಕೊಟ್ಟ ತಾನು 100 ರೂಪಾಯಿದ ಹರಕ್ ಚಪ್ಪಲ ಹಾಕೊಂಡು ಮತ್ತೆ ಹರಿದ ಬಣೆ ಹಾಕೊಂಡು ತಂಡ್ಯಾಗ ಮತ್ತೆ ಕೆಲಸ ಮಾಡ್ತಾನಲ್ಲ ನಮ್ಮಪ್ಪ, ಅವನಿಗೆ ಏನು ಕೊಟ್ಟಿವಿ? ಭಗವಂತ ನಮಗಿಷ್ಟೆಲ್ಲ ಕರುಣಿಸಿದ್ರು, ಅವರಿಗೆ ಖುಷಿಯಿಂದ ನಾನು 4 ಮಾತನಾಡ್ಲಕ್ಕಂತಹ ಶಕ್ತಿ ಕೊಟ್ಟಿಲ್ಲ. ಆತ್ಮೀಯರೇ, ತಪ್ಪಿ ನೀವು ಮನೆಗೆ ಹೋದ ತಕ್ಷಣ ಯಾವುದೋ ಮೂಲ್ಯಾಗ ತಾಯಿ ತನಗೆ ತೆಗೆದಿಟ್ಟ ಒಂದು ತಿನಿಸು ತಗೊಂಡು ಬಂದೇಕಿನ, ಯಪ್ಪ ಆ ಮೂಲ್ಯಾಗ ಇಂಥದ್ದು ಐತಿ ನೋಡೋ, ಡಬ್ಬ್ಯಾಗ ತಗೊಂಡು ಉಣ್ಣು ಅಂತ ತಿನ್ನಾಕ ಕೊಡ್ತಾಳ. ಆಕಿಗೆ ತಿಂದೇನ ಅಂತ ನಾವು ಕೇಳೋದಿಲ್ಲ. ತಪ್ಪಿ ಕೇಳಿದ್ರ ಆಕಿ ಹೇಳ್ತಾಳೆ, ಯಪ್ಪ ನಾ ಇಂಥ ಭಾಳ ಉಂಡೇನೆ, ಹಸು ಆಗಿಲ್ಲ ನನಗ, ನಾ ತಿಂದೀನಿಯಪ್ಪ ತಿನ್ನು ಅಂತೇಳಿ ಸುಳ್ಳಿ ಹೇಳಿ ನಮಗ ತಿನ್ನಾಕ ಕೊಡ್ತಾಳಲ್ಲ ನಮ್ಮ ತಾಯಿ, ಅಕ್ಕಿಗೆ ಎಷ್ಟು ಮರಗಿಸೋನು. ಸಮಾಜದೊಳಗೆ ಒಂದು ಹಂತಕ್ಕಿರುವಂತ ನನ್ನ ತಂದೆ, ಸ್ವಾಭಿಮಾನಕ್ಕೆ ಅಂಜಿ ಬದುಕುವಂತ ನನ್ನ ತಂದೆ, ನಾ ಮಾಡಿರ್ತಕ್ಕಂಥ ಒಂದು ಹೊಲಸು ಕೆಲಸ, ನಾ ಮಾಡಿರ್ತಕ್ಕಂಥ ಒಂದು ಕೆಟ್ಟ ಕೆಲಸ ಮನೆಗೆ ಹಿಡ್ಕೊಂಡು 4 ಮಂದಿ ನನ್ನ ಮನೆಗೆ ತಗೊಂಡು ಬಂದ್ರ ಅವರು ಅದಕ್ಕೆ ಅಂಜಿ ಮುಖ ಎತ್ತಲಾರದ ತಲೆ ತೆಳಗೆ ಹಾಕೊಂಡು ಕೂತ್ ಅನಿಸ್ಕೊಳಕತ್ತಾರಲ್ಲ, ನನ್ನಿಂದ ಅವ್ರ ಮಾನಿಕ ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ಯದ ಅನ್ನೋ ಅರಿವಿಲ್ಲಾರ್ದ ನಾ ಬದುಕಾತೀನಲ್ಲ, ನಾನು ಎಂಥ ಸ್ವಾರ್ಥಿ ಅದೀನಿ. ಅವ್ವ ಒಂದು ಚಂದ ಅಂತ ಅದು ಸೀರೆ ತಗೋ ಅಂತ ನಾ ಬಾಯಿ ತಪ್ಪಿ ಅನ್ನಿ ಅಂದ್ರೆ ಆಕಿ ಹೇಳ್ತಾಳೆ, ಯಪ್ಪ ಟೆಸರಿ ತುಂಬ್ಯಾವ ತಗೊಂಡು ಏನು ಮಾಡಲಿ ತಗೋ ಅಂತ ಹೇಳಿ ನಿಮಗ ರೊಕ್ಕ ಕೂಡಿಟ್ಟಿದ್ ರೊಕ್ಕದಾಗ ಕೊಟ್ಟ ನಿಮ್ಗೆ ಅಂದ ಚಂದ ನೋಡಿ ಖುಷಿ ಪಡುವಂತ ಆ ತಾಯಿಯಲ್ಲಿ ತಂದೆ ಎಷ್ಟೋ ಕಷ್ಟಗಳಿದ್ರು ದುಡ್ಡು ತಂದಿದ್ದ ದುಡ್ಡಿನಾಗ ನಿಮಗೆ ರೊಕ್ಕ ಕೊಟ್ಟು ಕಳಿಸಿ ಹೋಗುವಾಗ ಆ ತಂದೆ ತುಡುಗಲೆ ತನ್ನ ಕೈಯಾಗಿರೋ ರೊಕ್ಕದಾಗಿನ ಒಂದು ಡಬ್ಬ್ಯಾಗಿನ ರೊಕ್ಕ ತಗೊಂಡು ಬಂದು ಮುಟ್ಟಿಗೆಯಾಗಿಟ್ಟು ನಿಮಗೆ ಕಿಸೆದಾಗ ತುರುಕಿದ್ದ ತಾಯಿ ನೆನಪು ಮಾತುಗಳನ್ನ, ಅಕ್ಕಿ ಕಷ್ಟಗಳನ್ನ ಒಂದ್ಸತಿ ಅರ್ಥ ನಡೀರಿ. ಮುಂದೊಂದು ದಿವಸ ಅವಕಾಶ ಸಿಗೋದಿಲ್ಲ, ಅವರು ಕೈಕಾಲು ಬಿದ್ದು ನಾವು ಅವರನ್ನ ಕೇಳುವಂತ ಅವಕಾಶ ನಮಗೆ ಸಿಗೋದಿಲ್ಲ. ಭಗವಂತ 25 ವರ್ಷಕ್ಕೆ ತಂದು ನಿಲ್ಲಿಸಿದಾನ. ಇನ್ನಾದ್ರೂ ಅವ್ರನ್ನ ಚಂದಾಗಿ ಬದುಕಿಸ್ಕೊಂಡಾಗ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಅರ್ಥಕೊಳ್ರಿ, ನೀವು ಜೀವನದೊಳಗೆ ಒಂದು ಸಾಧನೆಯ ಹಾದಿಯನ್ನು ಹಿಡ್ಕೊಂಡು ನೌಕರಿ ಹಿಡ್ಕೊಂಡು ಮನೆಗೆ ಹೋಗ್ರಿ, ಎಷ್ಟು ಖುಷಿ ಪಡ್ತಾಳ್ರಿ ಅವರು. ತಪ್ಪಿ ನಿಮ್ಮ ಕೊರಳಿಗೆ ಬಿದ್ದ ಮಾಲಿ ನನ್ನ ಮಗಗೆ ಹಾಕ್ಯಾರ ಸನ್ಮಾನದ ಮಾಲಿ ಅಂತ ತಿಳ್ಕೊಂಡ ಆ ಮಾಲಿ ತನ್ನ ಮನೆ ಬಾಗಿಲಿಗೆ ಹಾಕಿ ಅದನ್ನು ಎಷ್ಟು ಖುಷಿ ಪಡ್ತಾಳಲ್ಲ ಆ ತಾಯಿ, ಆಕಿ ಸಂಭ್ರಮವನ್ನ ಒಂದ್ಸತಿ ಕಣ್ ತುಂಬಿಕೊಳ್ಳ್ರಿ. ಹಠ ಮಾಡಿ ಊಟಕ್ಕೆ ಕೂತಾಗ ಯವನ ತಿನ್ನೋದಿಲ್ಲ ಅಂತ ಗೊತ್ತಿದ್ರು ಇದನ್ಯಾಕೆ ಮಾಡಿ ಅಂತ ಹೇಳಿ ಬೈದಾಕಿ ಮುಂದೆ ತಾಟ ಸರಿಸ್ತೀವಿ. ನಿಮ್ಮ ಕಡೆಯಿಂದನೂ ಅನಿಸ್ಕೊತಾಳ, ಗಂಡನ ಕಡೆಯಿಂದನೂ ಅನಿಸ್ಕೊತಾಳ.
ಮನೆಯೊಳಗೆ ಹಿರಿಯರ ಅಜ್ಜಾಯಿ ಕೈಲಿನೂ ಅನ್ಸ್ಕೊತಾರ, ಎಲ್ಲಾರ ಕೈಲಿ ಅನ್ಸ್ಕೊಂಡಾಕಿ ಸುಮ್ಮನೆ ಇರ್ತಾಳಲ್ಲ, ಆಕೆ ಎಷ್ಟು ಗಟ್ಟಿಗಿತ್ತಿ ಇರ್ಬೋದು ನನ್ನ ತಾಯಿ. ಎಲ್ಲರೂ ಹಾಸಿಗೆ ಹಿಡ್ಕೊಂಡು ಮನ್ಕೊಂಡಿದ್ದು ನೋಡಿರಿ ಆರಾಮಿಲ್ಲ ಅಂತ ಹೇಳಿ, ಆದ್ರೆ ನಮ್ಮ ಅವ್ವ ಎಂದರ ಒಂದು ದಿವಸ ಆರಾಮಿಲ್ಲ ಅಂತ ಹಾಸಿಗೆ ಹಿಡಿದು ಮನ್ಕೊಂಡಿದ್ದು ನೋಡಿದಿರೇನು? ಯಾಕಿ ಎಂದೂ ಆರಾಮಿಲ್ಲದ ಇದ್ದದ್ದನ್ನು ನಿಮಗೆ ಅರಿವು ಬಂದಿಲ್ಲ. ಎಷ್ಟೋ ಸಾರಿ ಆಕೆಗೆ ಆರಾಮಿಲ್ಲ ಅಂದ್ರು ಎದ್ದು ನಿಲ್ತಾಳ, ಮತ್ತು ತನ್ನ ದಗದಾತ ಮಾಡಾಕ್ ನಿಂದಿರ್ತಾಳ. ಕಾರಣ ನಾ ಅನ್ಕೊಂಡೆ ಅಂದ್ರೆ ನನ್ನ ಮಕ್ಕಳಿಗೆ ನನ್ನ ಗಂಡಗೆ ಮಾಡಿ ಹಾಕೋರು ಯಾರ ಅಂತೇಳಿ ನಿಂತು ಕೆಲಸ ಮಾಡ್ತಾಳಲ್ಲ. ಅಕ್ಕಿಗೆ ಯವ್ವ ಇನ್ನು ನೀ ಚಂದಂಗಿರೋ, ನಾನು ನಿನ್ನ ಜೀವನದೊಳಗೆ ಒಂದು ಸಾಧನೆ ಮಾಡಿ ನಿನ್ನ ಮೆರೆಸ್ತೀನಿ ಯವ್ವ ಅಂತ ನಾನು ಒಂದು ಬಾಯಿ ತುಂಬ ಮಾತಾಡಕ್ಕೆ ನಂದೇನು ಹೋಗೋದದ. ದಯಮಾಡಿ ಅರ್ಥ ನಡೀರಿ, ಬೆರೆತು ನಡೀರಿ. ಜೀವನದೊಳಗೆ ಯಶಸ್ಸು ಬರ್ತದ, ಸಾಧಿಸೋಕೆ ಅವಕಾಶ ಬಹಳ ಅದಾವ. ನಿಮ್ಮ ಮನೆಯವರನ್ನ ನಿಮ್ಮ ಜೊತೆಗೆ ತಗೊಂಡು ಬನ್ರಿ. ಒಂದ್ಸತಿ ಅವಕಾಶ ಸಿಕ್ಕರ ಈಗ ಅವ್ರನ್ನ ನಿಮ್ಮ ಮುಂದದಾರ ಅಂತ ತಿಳ್ಕೊಂಡು ಅವ್ರ ಕಾಲು ಹಿಡ್ಕೊಂಡು ಬೇಡ್ಕೊಳ್ರಿ. ಇವ ನಾ ಇಷ್ಟು ದಿವಸ ಮಾಡಿದ್ದೆಲ್ಲ ತಪ್ಪಾಗ್ಯದ ಅಂತ ಅನ್ಕೊಳ್ರಿ. ತಾಯಿಗೆ ಫೀಸ್ ತುಂಬಬೇಕು ಅಂತೇಳಿ ಒಂದೇ ಸತಿ ಫೋನ್ ಹಚ್ಚಿದ ಕೂಡಲೇ, ಅಪ್ಪಗರ ಫೋನ್ ಹಚ್ಚಿದ ಕೂಡಲೇ ಅವ್ನ ಕಿಶೆದಾಗ ರೊಕ್ಕ ಅದಾವೋ ಇಲ್ಲೋ ಅನ್ನೋದನ್ನು ನೋಡಂಗಿಲ್ಲ. ಯಾರ್ದೋ ಫೋನ್ ಪೇ ಇಂದ ನಮಗ್ ರೊಕ್ಕ ಬಂದಿರ್ತದ, ಅದು ಹೊಳ್ಳಿ ನಾ ಫೋನ್ ಹಚ್ಚಿ ಹೇಳೋದಿಲ್ಲ. ಅಪ್ಪ ರೊಕ್ಕ ಬಂದು ಮುಟ್ಟ್ಯಾವ, ಯಾರ ಕಡೆ ಹಾಕಿಸಿದಿ ಅಂತೂ ಕೇಳೋದಿಲ್ಲ. ಆ ಬಂದ ರೊಕ್ಕ ನೀವು ಫೀಸ್ ಅಂತೇಳಿ ಮಾಡಿರ್ತೀರಿ, ಆದ್ರ ಆ ರೊಕ್ಕ ಎದಕ್ಕೆ ಖರ್ಚು ಮಾಡಿರಿ ಅಂತೇಳಿ ಒಂದ್ಸತಿ ವಿಚಾರ ಮಾಡ್ರಿ. ಹಾದಿ ಹೋಗೋರಿಗೆ, ಯಾರೋ ಸಂಬಂಧ ಇಲ್ದವರಿಗೆ ಟೈಮ್ ಕೊಟ್ಟಿವಿ, ರೊಕ್ಕ ಖರ್ಚು ಮಾಡಿದೀವಿ. ತಂದೆ ತಾಯಿ ಅವರನ್ನು ಮೀರದಾರೇನು? ಅರ್ಥ ನಡೀರಿ, ದಯಮಾಡಿ ಬದುಕ್ರಿ ಅಂತ ಹೇಳ್ತಾ, ಆತ್ಮೀಯರೇ, ಇದು ಸಂಕಟದ ಸಮಯ ಅಂತಲ್ಲ. ಅವರು ಪಡೋ ಕಷ್ಟ ನಮ್ಮ ಮುಂದೆ ಯಾರೂ ಹೇಳ್ಕೊಂಡಿಲ್ಲ, ನಮ್ಮವ್ರ ಪರಿಚಯ ನಮ್ಗೆ ಆಗಿಲ್ಲ. ಅವ್ರು ಪಟ್ಟಿರ್ತಕ್ಕಂಥ ಕಷ್ಟನ ಅರ್ಥ ಮಾಡ್ಕೊಂಡು ನಾವು ಬದುಕಬೇಕಾಗ್ಯದ. ಇದನ್ನ ನೀವು ತಿಳ್ಕೊಳ್ರಿ ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅವರಿಗೆ ಖುಷಿಯಾಗಿ ನಾನು ನಡೆಸಬೇಕಾದ್ರೆ ನನ್ನ ಜೀವನದೊಳಗೆ ನನಗೆ ಬೇಕಾಗಿರ್ತಕ್ಕಂಥದ್ದು ಒಂದೇ ನಾನು ಸಾಧಿಸಿ ಮುನ್ನಡಿಬೇಕು, ನಾನು ಯಶಸ್ಸು ಗಳಿಸಿ ನಡಿಬೇಕು. ಅವರು 100% ಖುಷಿಯಿಂದ ನಮ್ಮ ಜೊತೆಗೆ ನಡೀತಾರ ಅನ್ನೋದನ್ನ ಅರ್ಥ ಮಾಡ್ಕೊಳ್ರಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.